ಜಿಪಿಎ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಜೂನ್ 30ರಂದು ಡೆಡ್ಲೈನ್ ನೀಡಿರುವುದರಿಂದ ರಾಜಕೀಯ ಪಕ್ಷಗಳಲ್ಲಿ ಗರಿಗೆದರಿದ ವಾತಾವರಣ ಸೃಷ್ಟಿಯಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಜಿಪಿಎ ರಚನೆಯಾದ ನಂತರ ಆಕಾಂಕ್ಷಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಜಿಪಿಎ ಚುಕ್ಕಾಣಿ ಹಿಡಿಯಲು ಪ್ರಯತ್ನ ಪಡುತ್ತಿದೆ. ಸರ್ ಸಿ.ವಿ. ರಾಮನ್ ನಗರ ಕ್ಷೇತ್ರದ ಇಂದಿರಾನಗರ ವಾರ್ಡಿಗೆ ಹಲವಾರು ಜನ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು, ಮಾಜಿ ಸದಸ್ಯರಾದ ಸುರೇಶ್ ಬಾಬುರವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಾನು ನಗರಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದು ರಾಜಕೀಯ ಅನುಭವ ನನಗಿದೆ. ಈ ವಾರ್ಡಿಗೆ ನಾನು ಚಿರಪರಿಚಿತನಾಗಿದ್ದು, ಪಕ್ಷ ಹಾಗೂ ಸ್ಥಳೀಯ ಎಲ್ಲ ಮುಖಂಡರ ಆಶೀರ್ವಾದದಿಂದ ನನಗೆ ಟಿಕೆಟ್ ನೀಡಿದರೆ ಈ ಭಾಗದಿಂದ ಕಾಂಗ್ರೆಸ್ ಪಕ್ಷದ ಬಾವುಟ ಆರಿಸುವುದಾಗಿ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನನ್ನ ಹೆಸರು ಸುರೇಶ್ ಬಾಬು ಅಂತ. ನಾನು 1989ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು 1996ರಲ್ಲಿ ನಗರಸಭಾ ಸದಸ್ಯನಾಗಿದ್ದೆ. ಆವಾಗ ಸಾಕಷ್ಟು ಕೆಲಸಗಳು, ಜನಸೇವೆ ಕೆಲಸಗಳು ಮಾಡ್ಕೊಂಡ್ಬಂದಿದ್ದೀನಿ. ಮತ್ತು ಅದಾದಮೇಲೆ ನನಗೆ ಯಾವುದೇ ಅವಕಾಶಗಳು ಸಿಗಲಿಲ್ಲ. ಸೊ ಇವಾಗ ಒಂದು ಅವಕಾಶ ಸಿಕ್ಕಿದೆ. ಅವತ್ತಿಂದ ನಾವು ಪಕ್ಷಕ್ಕೋಸ್ಕರ ದುಡ್ಕೊಂಡ್ಬಂದಿದ್ದೀವಿ, ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಎಲ್ಲ ಹಂತದಲ್ಲೂ ಸಿ.ಕೆ. ಜಾಫರ್ ಶರೀಫಿಂದ ಹಿಡ್ದು ಜಾಫರ್ ಶರೀಫ್ ಸಾಹೇಬ್ರಿಂದ ಹಿಡ್ದು ಇವತ್ತವರೆಗೂ ಸನ್ಮಾನ್ಯ ಮಂಜೂರ್ ಅಲಿ ಖಾನ್ ಅವರವರೆಗೂ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಆಮೇಲೆ ಎ. ಕೃಷ್ಣಪ್ಪನವರಿದ್ದರು, ಮಾಜಿ ಸಚಿವರು. ಅವ್ರ ಕಾಲದಿಂದಲೂ ಇದೆಲ್ಲ ವರ್ತೂರು ಕ್ಷೇತ್ರಕ್ಕೆ ಸೇರ್ತಾಯಿತ್ತು. ಸೊ ಅವತ್ತಿಂದನೂ ಇದನ್ನ ಎ. ಕೃಷ್ಣಪ್ಪನವ್ರ ಕಾಲದಿಂದ ಹಿಡ್ದು ಇವಾಗವರೆಗೂ ಕೆಲಸ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ಇವಾಗ ಕೊನೆಯದಾಗಿ ಆನಂದ್ ಅವರ ಚುನಾವಣೆಯಲ್ಲೂ ನಾವು ತನು ಮನ ಧನದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಬೇಕಷ್ಟೇ ನಮ್ಮ ಕೆಲಸ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತಿಂದ ದುಡ್ಕೊಂಬಂದಿರೋದಕ್ಕೆ ಒಂದು ಜವಾಬ್ದಾರಿಯುತವಾಗಿ ಕ್ಷೇತ್ರದಲ್ಲಿ ಎಲ್ಲರೂ ಗೊತ್ತು. ನಾನು ಯಾಕಂದರೆ 1989ರಿಂದ ಕೆಲಸ ಮಾಡಿದ್ದೀನಿ ಅಂದರೆ ಅವತ್ತಿಂದ ಇವತ್ತವರೆಗೂ ದುಡ್ಕೊಂಬಂದಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಗೊತ್ತಿರೋದಕ್ಕೆ ಅದೊಂದು ವಾರ್ಡ್ ಚೆನ್ನಾಗಿದೆ, ಅಲ್ಲಿ ಗೆಲ್ಲುವಂಥ ವಾರ್ಡು. ಬಟ್ ಆದ್ರೂ BJP ಸ್ವಲ್ಪ ಮುಂಚೂಣಿಯಲ್ಲಿ ಇದೆ ಅಂತ ಗೊತ್ತು. ಬಟ್ ಅಲ್ಲಿಂದ ಶುರು ಮಾಡೋಣ, ಅವರೆಲ್ಲಿ ಲೀಡಿದ್ದೋ ಅಲ್ಲಿಂದ ನಾವು ಮುಂಚೂಣಿಯಲ್ಲಿ ತಂದು ಕೆಲಸ ಮಾಡಿ ನನಗೆ ಕೊಟ್ಟರೆ ಅವಕಾಶ ಗೆಲ್ತೀನಿ. ಬಟ್ ಸಾಕಷ್ಟು ನಮ್ಮ ನಾಯಕರುಗಳಿದ್ದಾರೆ. ನಮ್ಮ PCC ಮೆಂಬರು ಸನ್ಮಾನ್ಯ ಶ್ರೀಧರ್ ಅವರು, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮತ್ತು ಆನಂದ್ ಅವರು ನಮ್ಮ ನಾಯಕರು, ನಮ್ಮ ಕ್ಷೇತ್ರದ ನಾಯಕರು. ಆಮೇಲೆ ಅಲ್ಲಿರೋ ಕೌಶಲ್ ರಾಜು, ಮತ್ತು ಈಗ ನಮ್ಮ ಮಂಜು ಅವರು, ಮಂಜು ಮುಂಬಚಪ್ಪ ಅಂತ ಅವರು ಹಾಕಿದ್ದಾರೆ. ಸಾಕಷ್ಟು ಜನ ಹಾಕಿದ್ದಾರೆ. ಸೊ ಹಾಕಿರೋರೆಲ್ಲರೂ ನಮ್ಮಲ್ಲಿ ಯಾರಿಗೆ ಸಿಕ್ಕಿದ್ರೂ ನನಗೆ ಯಾವುದೇ ಭೇದ ಭಾವ ಇಲ್ಲದೆ ತನು ಮನ ಧನದಿಂದ ನಾವು ಕೆಲಸ ಮಾಡ್ತೀವಿ. ನನಗೆ ಕೊಟ್ಟರು ನಾನು ಗೆಲ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಮತ್ತು ನನಗೆ ಚಿರಪರಿಚಿತನಾಗಿ ಎಲ್ರಿಗೂ ಇದ್ದೀನಿ. ಸೊ ಎಲ್ಲರ ಜೊತೆಲೂ ನಾನು ಬೆರೆತು ಸಣ್ಣವ್ರ ಜೊತೆಲಿ ಸಣ್ಣವರಾಗಿ, ದೊಡ್ಡವ್ರ ಜೊತೆಲೇ ಹಿರಿಯರ ಆಶೀರ್ವಾದ ಪಡ್ಕೊಂಡು ಕೆಲಸ ಮಾಡಬೇಕು ಅಂತ ನನ್ನ ತೀರ್ಮಾನ ಆಗಿದೆ. ಮತ್ತು ಪಕ್ಷ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಾನು ಕೆಲಸ ಮಾಡ್ತೀನಿ. ಗೆಲ್ತೀರಾ? ನಾನು ಗೆದ್ದು ಬರ್ತೀನಿ.